ಅರಣ್ಯಕಾಂಡ 23:19. ದೇವರು ಮನುಷ್ಯನಂತೆ ಎರಡು ಮಾತಿನ. ಎಲ್ಲರೂ ಅಂದ್ಕೊಂಡ್ಬಿಡೋಣ, ದೇವರು ಮನುಷ್ಯನಂತೆ. ಅದರಲ್ಲಿ ನಮಗಿರೋ ಅವಮಾನ ನೋಡ್ರಿ. ಅಂದರೆ ಮನುಷ್ಯ ಎಂಥವನಂತೆ, ಅಲ್ಲಿಯೇ ಮನುಷ್ಯನ ಬಗ್ಗೆ ಹೇಗೆ ಬರೆಯಲ್ಪಟ್ಟಿದೆ ಅಂದರೆ, ಮನುಷ್ಯನಿಗೆ ಎರಡು ನಾಲಿಗೆ ಅಂತ ಹೇಳ್ತಾರೆ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ಎರಡಲ್ರಿ ಅನೇಕ ನಾಲಿಗೆಗಳಂತ. ಓಕೆ, ನಿನ್ನೆ ಎಸ್ ಹೇಳಿದರು, ಇವತ್ತೇನೋ ಹೇಳ್ತಾರೆ. ನಿನ್ನೇನು ಹೇಳಿದರು? ಎಸ್ ಅಂತ. ನಿನ್ನೆ ಬರ್ತೀನಿ ಅಂತ ಹೇಳಿದ್ರು, ಇವತ್ತು ಬರೋದಿಲ್ಲ. ಈ ಮಾತುಗಳು ಭಾಳ ಇಂಪಾರ್ಟೆಂಟ್ ರೀ. ಆದರೂ ಈ ವಚನ ಪೂರ್ತಿ ಓದಿಕೊಳ್ಳೋಣ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ದ್ಯಾಟ್ ಈಸ್ ಅವರ್ ಗಾಡ್. ನಮ್ಮ ದೇವರೇನು ಹೇಳ್ತಾರೋ ಅದನ್ನು ಮಾಡಿಯೇ ತೀರ್ತಾರೆ. ಅದು ಎಷ್ಟೇ ವರ್ಷ ಆಗಲಿ, ಏನೇ ಆಗಲಿ, ನಮ್ಮ ದೇವರು ತಪ್ಪಿಸಲ್ಲ. ಆಮೆನ್. ಮಾತುಗಳು ಬಹಳ ಭಾಳ ಇಂಪಾರ್ಟೆಂಟ್. ನಾವೆಲ್ಲ ಮಾತಾಡ್ತೀವಿ, ನಿಜ. ಮಾತಾಡದೆ ಇದ್ದವ್ರು ಯಾರಾದರೂ ಇದ್ದೀರಾ ಇಲ್ಲಿ? ಹಲೋ, ಎಲ್ಲರೂ ಮಾತಾಡ್ತೀರಿ ತಾನೆ? ದಿನಾಲೂ ಮಾತಾಡ್ತೀರಿ. ಎಷ್ಟು ಮಾತಾಡೋದಕ್ಕೆ ಅವಶ್ಯ ಇದೆಯೋ ಅದರ 10 ಪಟ್ಟು ಮಾತಾಡಿರ್ತೀವಿ. ಎಸ್. ಈಗ ಇಲ್ಲಿ ಬಂದಾಗ ನೀವು ಮಾತಾಡಲ್ಲ. ನಾವು ಮಾತಾಡ್ರಿ ಅಂತ ಫೋರ್ಸ್ ಮಾಡಿದರೆ ಮಾತಾಡ್ತೀರಾ. ಆಮೇಲೆ ಮಾತಾಡೋಕ್ಕೆ ಬಿಟ್ಟರೆ ಎಷ್ಟೊಂದು ನಿಲ್ಲಿಸೋದೇ ಇಲ್ಲ. ಓಕೆ, ದೇವನಾಮಕ್ಕೆ ಸ್ತೋತ್ರ. ಭುವನ ಚರ್ಚಿಗೆ ಬಂದಿದ್ದಾಳೆ ಅವತ್ತು. ಓಕೆ, ಇಬ್ರಿಯ 4:11-12 ಏನು ಹೇಳುತ್ತೆ? ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ದೇವರ ವಾಕ್ಯ, ದೇವರು ನೋಡ್ರಿ, ದೇವರ ಮಾತಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಅವರು ಹೇಳಿದ್ದು ಕಾರ್ಯ ಮಾಡೇ ಮಾಡುತ್ತೆ. ದೇವರು ಲೋಕವನ್ನೆಲ್ಲ ಉಂಟು ಮಾಡಿದ್ದು ಏನಂತ ಹೇಳಿದ್ರೆ ಶಬ್ದಗಳಿಂದ, ತನ್ನ ಬಾಯ ಮಾತಿನಿಂದ. ಓಕೆ, ಅವರ ಮಾತಿನಲ್ಲಿ ಶಕ್ತಿ ಇದೆ ಅಂತ ನಂಬ್ತೀರಾ? ಮತ್ತು ನಮ್ಮ ಮಾತುಗಳಲ್ಲಿ ಏನಾದರೂ ಇದೆಯಾ? ಹಲೋ, ನಮ್ಮ ಮಾತಲ್ಲಿ ಏನಾದರೂ ಇದೆಯಾ? ನಮ್ಮ ಮಾತು ಕೆಲಸ ಮಾಡುತ್ತಾ? ಈ ಮಾತುಗಳು ಎಷ್ಟು ಬಲ ಉಳ್ಳದ್ದು. ಒಂದು ವಚನ ಏನು ಹೇಳುತ್ತೆ ನೋಡ್ರಿ, ಜ್ಞಾನೋಕ್ತಿ. ಅದೇ ವಚನ. ಯಾವುದು ವಚನ ಹೇಳ್ರಿ? ಜ್ಞಾನೋಕ್ತಿ 18:20 ತಾನೆ? ಜ್ಞಾನೋಕ್ತಿ 18:21. ಓಕೆ, 20:27. ಜ್ಞಾನೋಕ್ತಿ 18:21. ಓಕೆ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಓಕೆ, ಜೀವನ ಮರಣ ಅಷ್ಟು ಶಕ್ತಿ ಇದೆ ನೋಡ್ರಿ. ನಿಮ್ಮ ನಾಲಿಗೆ ಮುಟ್ಟಿ ಹೇಳ್ರಿ, ಹೌ ಪವರ್ಫುಲ್ ಯು ಆರ್. ಎಷ್ಟು ಶಕ್ತಿ ಇದೆ ನೋಡ್ರಿ. ಮಾತಿಂದ ಒಬ್ಬನ್ನ ಸಾಯಿಸ್ಬೋದು, ಒಬ್ಬನ್ನ ಬದುಕಿಸ್ಬೋದು. ಮಾತುಗಳಿಂದ ಒಂದು ಮನೆ ಕಟ್ಬೋದು, ಒಂದು ಮನೆಯನ್ನು ಕೆಡಬಹುದು. ಮಾತಿನಿಂದ ಒಂದು ಸಭೆಯನ್ನು ಕಟ್ಬೋದು, ಒಂದು ಸಭೆಯನ್ನು ಕೆಡಬಹುದು. ಇಷ್ಟೇ ಯಾಕೆ, ಮಾತುಗಳಿಂದ ರಾಜ್ಯಗಳನ್ನು ಕೆಡಬಹುದು, ರಾಜ್ಯಗಳನ್ನು ಕಟ್ಟಬಹುದು. ಅಷ್ಟು ಶಕ್ತಿ ಈ ಮೂಳೆ ಇಲ್ಲದ ನಾಲಿಗೆ ಎಷ್ಟು ಪವರ್ಫುಲ್ ನೋಡ್ರಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತೆರಿಬೇಡ್ರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಹೇಳುತ್ತೆ. ಏನಂತ ಹೇಳಿದ್ರೆ, ಮಾತುಗಳು ಬೀಜ ಅಂತ. ಎಲ್ಲರೂ ಹೇಳೋಣ, ಬೀಜ. ಮಾತುಗಳು ಬೀಜ. ಮಾತುಗಳನ್ನು ದೇವರು ಬೀಜಕ್ಕೆ ಹೋಲಿಕೆ ಮಾಡಿದ್ದಾರೆ. ಬಿತ್ತುವವನು ಬೀಜ. ಕೇಳಿದಿರಲ್ಲ ಹಾಡು? ಒಕ್ಕಲಿಗನು ಹೋದನೊಮ್ಮೆ ತನ್ನ ಭೂಮಿಗೆ,
ಒಕ್ಕಲಿಗನು ಹೋದನೊಮ್ಮೆ ತನ್ನ ಭೂಮಿಗೆ, ಅಕ್ಕರಾದಿ ಹಸನು ಮಾಡಿ ಬೀಜ ಬಿತ್ತುವಕೆ. ಅಕ್ಕರಾದಿ ಹಸನು ಮಾಡಿ ಬಿತ್ತುವುದಕ್ಕೆ. ಒಕ್ಕಲಿಗ ಹೋಗ್ತಾನಂತೆ, ಸ್ವಾಮಿ ಹೇಳಿದರು, ಬೀಜ ಬಿತ್ತಾನಂತೆ. ಆ ಬೀಜ ಯಾವುದಂತ ಹೇಳಿದ್ರೆ ಮಾತು ಅಂತ ಈ ಸ್ವಾಮಿ ಹೇಳ್ತಾರೆ. ಒಂದು ವೇಳೆ ನೋಡ್ರಿ, ಬೀಜ ನಿಮಗೆ ಹೇಳಬೇಕಾದದ್ದು ಏನಂತ ಹೇಳಿದ್ರೆ, ಭೂಮಿ ಇಲ್ಲ ಅಂದರೆ ಬೀಜ ಪ್ರಯೋಜನ ಇಲ್ಲ. ಹಲೋ, ಕೇಳಿದ್ರಾ? ಭೂಮಿ ಇಲ್ಲ ಅಂತ ಹೇಳಿದ್ರೆ ಬೀಜ ಪ್ರಯೋಜನ ಇಲ್ಲ. ಭೂಮಿ ಇದ್ರೇ ಬೀಜ. ಓಕೆ, ಭೂಮಿ ಇದ್ದರೆ ತಾನೇ ಬೀಜ. ಹಾಗಾದರೆ ಇಲ್ಲಿ ಒಕ್ಕಲಿಗ ಬೀಜ ಬಿತ್ತಕ್ಕೆ ಹೋದಾಗ ಬೀಜದಲ್ಲಿ ಏನಿದೆ? ಬೀಜದಲ್ಲಿ ಏನಿದೆ ಅಂತ ಹೇಳಿದ್ರೆ, ಬೀಜದಲ್ಲಿ ಶಕ್ತಿ ಇದೆ, ಬೀಜದಲ್ಲಿ ಜೀವ ಇದೆ, ಬೀಜದಲ್ಲಿ ಮತ್ತೆ ಉತ್ಪನ್ನ ಮಾಡುವ ಶಕ್ತಿ ಇದೆ, ರಿಪ್ರೊಡಕ್ಷನ್ ಪವರ್ ಇದೆ ಇದರಲ್ಲಿ, ಬೀಜದಲ್ಲಿ. ಓಕೆ, ಏನ್ರಿ ಪಾಸ್ಟ್ರೇ ನೀವು ಬೈಬಲ್ ಹೇಳ್ತೀರಾ, ಬೇರೆ ಏನೇನು ಹೇಳ್ತೀರಾ? ಓಕೆ, ಬೈಬಲ್ನಿಂದನೇ ಹೇಳ್ತಾ ಇರೋದು. ಓಕೆ, ಏನಂತ ಹೇಳಿದ್ರೆ, ಒಂದು ಬೀಜದಲ್ಲಿ ಶಕ್ತಿ ಇದೆ, ಜೀವ ಇದೆ, ಮತ್ತೆ ಉತ್ಪನ್ನ ಮಾಡುವಂಥ ಶಕ್ತಿ ಇದೆ. ಹಾಗಾದರೆ ನಿಮ್ಮ ಮಾತುಗಳೇ ಬೀಜ. ಎಲ್ಲರೂ ಹೇಳು, ನನ್ನ ಮಾತೇ ಬೀಜ. ಇನ್ನೊಂದು ಸಾರಿ ಹೇಳ, ನನ್ನ ಮಾತೇ ಬೀಜ. ಹಾಗಾದರೆ ನನ್ನ ಮಾತಲ್ಲಿ ಶಕ್ತಿ ಇದೆ, ಜೀವ ಇದೆ, ಮತ್ತೆ ಉತ್ಪನ್ನ ಮಾಡುವಂಥ ಶಕ್ತಿ ಇದೆ. ಹಾಗಾದರೆ ನಿಮ್ಮ ಬಾಯಿಂದ ಬರುವಂಥ ಬೀಜಗಳು, ನಿಮ್ಮ ಬಾಯಿಂದ ಬರುವಂಥ ಮಾತುಗಳೆಂಬ ಬೀಜ ಭೂಮಿ ಮೇಲೆ ಬೀಳಬೇಕಂದ್ರೆ ಭೂಮಿ ಎಲ್ಲಿದೆ? ಇನ್ನೊಂದು ಸರಿ ಹೇಳ್ತೀನಿ, ನಿಮ್ಮ ಬಾಯಿಂದ ಈಗ ಮಾತುಗಳು ಹೊರಗೆ ಬರ್ತವೆ, ಅದು ಬೀಜಕ್ಕೆ ಹೋಲಿಕೆಯಾಗಿದೆ. ಬೀಜಕ್ಕೆ ಭೂಮಿ ಬೇಕು. ನಿಮ್ಮ ಬಾಯಿಂದ ಬರುವ ಮಾತುಗಳಿಗೆ ಇರುವ ಭೂಮಿ ಯಾವುದು? ಅರೆ, ನಮ್ಮ ಮಾತಿಂದ ನಾವು ನಮ್ಮೊಳಗೆ ಬೀಜ ಬಿತ್ತೋದಿಲ್ಲ. ಇಲ್ಲಿರೋರೆಲ್ಲ ಏನಾಗಿದ್ದಾರೆ? ಭೂಮಿ ಆಗಿದ್ದಾರೆ. ನಿಮ್ಮ ಮಾತುಗಳು ಎಲ್ಲ ಎಲ್ಲಿ ಹೋಗ್ತವೆ? ಬೇರೆಯವರಿಗೆ ಹೋಗ್ತವೆ. ಮಾತುಗಳನ್ನು ಯಾರ ಜೊತೆ ಆಡ್ತೀರಿ? ಯಾವಾಗಲೂ ನಿಮ್ಮ ಜೊತೆಗೆ ಮಾತಾಡ್ತೀರಾ? ಮಾತುಗಳನ್ನು ಯಾರ ಜೊತೆಗೆ ಆಡ್ತೀರಿ? ಬೇರೆಯವ್ರ ಜೊತೆಗೆ ಆಡ್ತೀವಿ. ಬೇರೆಯವ್ರ ಜೊತೆಗೆ ನೀವು ಬಿತ್ತೋ ಬೀಜ ಅದು ಎಷ್ಟು ಪರಿಣಾಮಕಾರಿಯಾಗಿರ್ತದೆ ಅಂತ ನಾವು ಎಂದಾದರೂ ಯೋಚನೆ ಮಾಡಿದ್ದೀವ? ಇಲ್ಲ. ಮಾತುಗಳು ಬಹಳ ಪ್ರಾಮುಖ್ಯ. ಬೈಬಲ್ನಿಂದ ಆದಿ ಕಾಂಡದಿಂದ ಪ್ರಕಟಣೆಯವರೆಗೆ ಎಷ್ಟೊಂದು ವಚನಗಳಿವೆ ಮಾತುಗಳ ಕುರಿತಾಗಿ ಅದು ಹೇಳುತ್ತೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಈ ಮಾತುಗಳು ಏನಿದೆಯಲ್ಲ, ಬೀಜ ಅನ್ನುವಂಥದ್ದು, ಅದನ್ನು ನಾವು ಬಿತ್ತೇವೆ. ಎಲ್ಲಿ ಬಿತ್ತುತ್ತೇವೆ ಅಂದರೆ ಇಲ್ಲಿ ಕೂಡಿರುವ ಒಬ್ಬೊಬ್ಬರ ಹೃದಯದಲ್ಲಿ ನಾವು ಬಿತ್ತೇವೆ. ಹೌದಾ? ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಹೆಂಡತಿ ಗಂಡನ ಹೃದಯದಲ್ಲಿ ಬಿತ್ತಾಳೆ. ಓಕೆ, ಗಂಡ ಹೆಂಡತಿ ಹೃದಯದಲ್ಲಿ, ತಂದೆ ತಾಯಿಗಳು ಮಕ್ಕಳ ಹೃದಯದಲ್ಲಿ, ಮಕ್ಕಳು ತಂದೆ ತಾಯಿಗಳ ಹೃದಯದಲ್ಲಿ ಈ ಬೀಜ ಬಿತ್ತೋ ಕೆಲಸ ನಡೀತಾನೇ ಇರುತ್ತೆ. ಈ ಮಾತುಗಳು ಬಹಳ ಬಹಳ ಪ್ರಾಮುಖ್ಯ. ಎಂದಾದರೂ ಈ ಚರ್ಚಲ್ಲಿ ಯಾರಾದರೂ ಒಂದು ಸಾರಿ, ದೇವ್ರೇ ನನಗೆ ಮಾತಾಡೋದನ್ನು ಕಲಿಸುವಂಥ ನಿಜವಾಗಿ ಪ್ರೇಯರ್ ಮಾಡಿದ್ದೀರಾ? 1 2 3 4 5 ಇದಾರೆ, ಪರವಾಗಿಲ್ಲ. ಓಕೆ, ಉಳಿದವ್ರು ನೀವು ಯಾಕೆ ಪ್ರೇಯರ್ ಮಾಡಿಲ್ಲ ಗೊತ್ತಾ? ನೀವು ಎಕ್ಸ್ಪರ್ಟ್ ಮಾತಾಡೋದ್ರಲ್ಲಿ. ನೀವು ಜಾಣರು, ಭಾಳ ಚಂದ ಮಾತಾಡ್ತೀರ ನೀವು. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು ವಚನ ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ಈಗ ಯಾರು ಕೈ ಎತ್ತಿಲ್ಲ ನೋಡ್ರಿ, ಅವ್ರಿಗೆ ನಾನು ಹೇಳ್ತಾ ಇರೋದು, ನೀವು ಬಲ್ಲವರು. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ಅಯ್ಯಯ್ಯೋ, ಹಂಗಲ್ಲ, ಯಾಕೋ ನಿದ್ದೆ ಮಾಡ್ತಾರೆ. ನೀವು ಇನ್ನೂ ಸ್ವಲ್ಪ ಜೋರಾಗಿ ಹೇಳೋಣ. ನೀವು ನೋಡ್ರಿ, ನಾವು ಹೇಳಿದ ಮೇಲೆ ಹೇಳ್ತೀರ. ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ನೀವು ಯೋಚನೆ ಮಾಡಿ ಮಾತಾಡ್ತೀರಾ
ಅಥವಾ ಮಾತಾಡಿ ಆಮೇಲೆ ಯೋಚನೆ ಮಾಡ್ತೀರಾ? ಇನ್ನೊಂದ್ಸರಿ ಹೇಳ್ತೀನಿ, ನೀವು ಯೋಚನೆ ಮಾಡಿ ಮಾತಾಡ್ತೀರಾ ಅಥವಾ ಮಾತಾಡಿ ಆದಮೇಲೆ ಯೋಚನೆ ಮಾಡ್ತೀರಾ? ಎಷ್ಟು ಒಳ್ಳೆಯವ್ರು ನೀವು. ಒಂದು ಚಪ್ಪಾಳೆ ತಟ್ಬಿಡ್ರಿ ನಿಮಗೆ ಒಂದು. ಓಕೆ ಪ್ರಿಯರೇ, ಮಾತಾಡೋದನ್ನು ಹೇಗೆ ಮಾತಾಡಬೇಕು, ಯಾವುದನ್ನು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಅದೆಲ್ಲದರ ವಿಷಯದಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಯು ಮಸ್ಟ್ ನೋ ಹೌ ಟು ಸ್ಪೀಕ್, ವಾಟ್ ಟು ಸ್ಪೀಕ್, ವೆನ್ ಟು ಸ್ಪೀಕ್, ಟು whom to speak, whom not to speak. Everything that the word of God teaches us. ಓಕೆ, ನಾವು ಎಷ್ಟೋ ಸಾರಿ ಈ ಆಟೋ ಡ್ರೈವರ್ಗಳನ್ನ ನಾನು ನೋಡಿದ್ದೀನಿ. ಅವರು ಹೋಗ್ತಿರ್ತಾರೆ, ಸೀದಾ ಪಟ್ಟಂತ ಟರ್ನ್ ಮಾಡ್ತಾರೆ, ಆಮೇಲೆ ಯಾರಾದರೂ ಬಂದ್ರ ಅಂತ ಹಿಂದೆ ನೋಡ್ತಾರೆ. ಮೊದಲೇನು ಮಾಡ್ತಾರೆ, ಅವ್ರು ಏನು ಮಾಡಬೇಕಿತ್ತು, ಮೊದಲು ನೋಡಬೇಕು, ಆಮೇಲೆ ಟರ್ನ್ ಮಾಡಬೇಕು. ಅವ್ರು ಮೊದಲು ಟರ್ನ್ ಮಾಡಿ ಆಮೇಲೆ ನೋಡ್ತಾರೆ, ಅಷ್ಟರೊಳಗೆ ಏನಾಗಿರುತ್ತೆ, ಒಂದು ಯಾರಿಗಾದರೂ ಬಿದ್ದಿರುತ್ತೆ. ಓಕೆ ಪ್ರಿಯರೇ, ಹಾಗೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಸಾರಿ ಮೊದಲು ಮಾತಾಡ್ತೀರಿ, ಆಮೇಲೆ ಚಟ್ಪಡಿಸ್ತೀರಿ, ಆಮೇಲೆ ಯೋಚನೆ ಮಾಡ್ತೀವಿ ನಾವು. ಓಕೆ, ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ಬೋದು, ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ನಾವು ನೋಡ್ತಾ ಇರ್ಬೋದು. ನಾವು ಒಂದಿಷ್ಟು ನಾವು ತಾಳ್ಮೆ ಇರೋದಿಲ್ಲ, ಪಟ್ಟಂತ ಏನಾದರೂ ಹೇಳಿಬಿಡ್ತೇವೆ, ಬಾಯಿಂದ ಏನು ಬಾಯಿಗೆ ಬರುತ್ತೋ ಅದನ್ನೇನು ಮಾಡಿಬಿಡ್ತೇವೆ, ಹೇಳಿಬಿಡ್ತೇವೆ. ಆದರೆ ಇವತ್ತು ದೇವ್ರ ವಾಕ್ಯದಿಂದ ನಾವು ಕಲಿತಾ ಇದ್ದೇವೆ ಏನಂತ ಹೇಳಿದ್ರೆ, ನಾನು ಯೋಚನೆ ಮಾಡ್ತೇನೆ ಆಮೇಲೆ ಮಾತಾಡ್ತೇನೆ. ಹೇಳ್ರಿ, ಕೆಲವರು ಹೇಳೋಕ್ಕೆ ತಯಾರಿಲ್ಲ. ಇನ್ನೊಂದ್ಸರಿ ಹೇಳೋಣ, ನಾನು ಮೊದಲು ಯೋಚಿಸ್ತೇನೆ. ಸುಲಭನಾ? ಭಾಳ ಕಷ್ಟ ರೀ. ಆದರೆ ನಾನು ಹಾಗೆ ಮಾಡ್ತಿದ್ದೆ. ಮೊದಲು ಒಂದು ಗಂಟೆ ಬೈದ್ಬಿಟ್ಟು ಎಲ್ಲ ಬಿಟ್ಟು ಆಮೇಲೆ ಮನೆಗೆ ಹೋಗಿ ಪ್ರೇಯರ್ ಮಾಡೋಕ್ಕೆ ಕೂತಾಗ ಎಲ್ಲ ಮಾತಾಡಿದ್ದು ನೆನಪು ಬರುತ್ತೆ. ಮಾಡಿ ತಪ್ಪಾಯ್ತಲ್ಲಪ್ಪ, ಮಾತಾಡಬಾರ್ದಿತ್ತು ಹಾಗೆ ಅಂತ ಆವಾಗ ನಾವು ಪರಿತಪಿಸ್ದೆ. ಆದ್ದರಿಂದ ಪ್ರಿಯರೇ, ಸತ್ಯವೇದ ನಮಗೆ ನುಡಿಯೋದು ಏನಂತ ಹೇಳಿದ್ರೆ, ಮೊದಲು ಯೋಚನೆ ಮಾಡು ಆಮೇಲೆ ಮಾತಾಡು. ಓಕೆ, ನಿಮಗೆ ಹೇಳ್ಕೊಳ್ರಿ ನವೀನ್, ಮೊದಲು ಯೋಚನೆ ಮಾಡು ಆಮೇಲೆ ಮಾತಾಡು. ಓಕೆ ಮರಿಯಪ್ಪ, ರೈಟ್. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಯಾಕಂದರೆ ಮಾತಲ್ಲಿ ತುಂಬ ಶಕ್ತಿ ಇದೆ. ಎಂತಿಂಥ ಮಾತುಗಳನ್ನು ನಾವು ಮಾತಾಡ್ತೀವಿ ಅಂತ ಬೈಬಲೇ ಹೇಳುತ್ತೆ. ಓಕೆ, ಅದಕ್ಕೊಂದು ವಚನ ನೋಡಿಕೊಳ್ಳೋಣ. ಜ್ಞಾನೋಕ್ತಿ 12:18. ಜ್ಞಾನೋಕ್ತಿ 12:18. ಎಂಥವ್ರು ಇದ್ದಾರಂತೆ? 12:18ರಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತದೆ. ಕೆಲವರು ಮಾತಾಡ್ತಾರೆ, ಕತ್ತಿ ತೀವಿದ ಹಾಗೆ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ? ಕತ್ತಿ ತೀವಿದಂಗೆ. ಅವರ ಕೈಗಳಿಗಿಂತ ಅವರ ನಾಲಿಗೆಯೇ ಬಲಿಷ್ಠವಾದದ್ದು. ಅವ್ರ ಕೈಯಿಂದ ನಿಮ್ಮನ್ನು ಕೊಲ್ಲೋದಿಲ್ಲ, ಮಾತಿಂದನೇ ಕೊಲ್ತಾರೆ. ಅಂಥವ್ರು ಯಾರಾದರೂ ಇಲ್ಲಿ ಇದ್ದೀರಾ? ವೆರಿ ಗುಡ್. ನಿನಗಿಂತ ಪವರ್ಫುಲ್ ನಾನು. ಓಕೆ, ನಾನೇನು ಮೊದಲು ನಮ್ಮ ಊರಿನ ಭಾಷೆ ನಾನು ಉಪಯೋಗಿಸಿದ್ರೆ ಒಂದು ಸರಿ ಮಾತಾಡಿದ್ರೆ ಅವನು ಅಲ್ಲೇ ಹೊತ್ಕೊಂಡು ಬಿಡಬೇಕು. ಹಂಗೆ ಮಾತಲ್ಲಿ ಅಷ್ಟು ಶಕ್ತಿ. ಅಂಥ ಮಾತುಗಳನ್ನು ನಾವು ಆಡ್ತಾ ಇದ್ವಿ. ಯಾಕಂದರೆ ನಮ್ಮ ಮಾತುಗಳಲ್ಲಿ ಬೈಗಳುಗಳು ಹಾಸು ಹೊಕ್ಕಾಗಿವೆ. ನಮ್ಮ ಮಾತುಗಳಲ್ಲಿ ಬೈಗಳುಗಳು ಹಾಸು ಹೊಕ್ಕಾಗಿವೆ. ಆದರೆ ಇವಾಗ ದೇವರಾತ್ಮನು, ಭಾಳ ಜನ ನೀವು ಯೋಚನೆ ಮಾಡ್ತೀರಿ ಏನಂತ ಹೇಳಿದ್ರೆ, ದೇವರಾತ್ಮನು ಏನಕ್ಕೆ ಬರ್ತಾರಂದರೆ, ನಮ್ಮ ಹೆಡ್ಡೇಕ್ ವಾಸಿ ಮಾಡೋಕ್ಕೆ, ನಮ್ಮ ಹೊಟ್ಟೆ ವಾಸಿ ಮಾಡೋಕ್ಕೆ, ನಮ್ಮ ರಕ್ತ ವಾಸಿ ಮಾಡೋಕ್ಕೆ, ನಮ್ಮ ನೋವುಗಳನ್ನು ತೆಗೆದು ಹಾಕೋಕ್ಕೆ, ಪ್ರಾಫೆಸಿ ಕೊಡೋಕ್ಕೆ. ಪ್ರಿಯರೇ, ಕೇವಲ ಅದಕ್ಕಾಗಿ ಬರ್ತಾ ಇಲ್ಲ. ಪವಿತ್ರಾತ್ಮನು ಏನಕ್ಕೆ ಬರ್ತಾರಂದರೆ, ನಿಮ್ಮ ನಾಲಿಗೆಯನ್ನು ಸ್ವಾಧೀನದಲ್ಲಿ ಇಡೋ ಶಕ್ತಿ ಕೊಡೋಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ನಿನ್ನ ನಾಲಿಗೆ ನಿನ್ನನ್ನು ಕಟ್ಟಬಹುದು, ಇಲ್ಲ ನಿನ್ನನ್ನು ಕೆಡಬಹುದು. ನಿನ್ನ ನಾಲಿಗೆ ನಿನ್ನ ಮನೆಯನ್ನು ಹಾಳು ಮಾಡ್ಬೋದು. ಅನೇಕರು ಮನೆ ಬಿಟ್ಟು ಹೋಗೋದು ಏನಕ್ಕೆ ಗೊತ್ತಾ? ಕೆಲವರು ಹೇಳ್ತಾರೆ, ಸರ್ ಈ ಮನೆಗೆ ಹೋದರೆ ಇವಳು ಮಾತು ಕೇಳಿ 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 ಏನಾಗಿದೆ, ಏನಂತೆ ಅವ್ರ ಮಾತುಗಳು ಹೇಗಂತೆ, ತಟಕನೆ. ಎಲ್ಲಿದೆ ಅದು ವಚನ? ಜ್ಞಾನೋಕ್ತಿ 27.
ನೋಡ್ರಿ ಹರೀಶು ಎಷ್ಟನೇ ವಚನ? 27:15 ದೇವ್ರ ವಾಕ್ಯ ಹೇಳ್ತದೆ, ದೊಡ್ಡ ಮಳೆಯ ದಿನದಲ್ಲಿ ತಟನೆ ತೊಟ್ಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. ಎಂಥ ಟೆಸ್ಟಿಮನಿ ರೀ ಅಬ್ಬಾ ದೇವ್ರೆ. ಅದು ನಿಮ್ಗೆ ಗೊತ್ತಾ ಇದು? ನೀವು ಸೋರೋ ಮನೆಯಲ್ಲಿ ನೀವಿಲ್ಲ. ನಾನು ಬೆಳೆದಿದ್ದೀನಿ. ನಮ್ಮೂರಲ್ಲಿ ನಮ್ಮ ಮನೆ ಕಪ್ಪಂಚಿನ ಮನೆ, ಅದು ಸೋರೋದು. ರಾತ್ರಿ ನಾವು ಮಳೆ ಬಂತು ಅಂದರೆ ನಾನು ನಿದ್ದಗಣ್ಣಲ್ಲಿ ಕಣ್ಣು ಮುಚ್ಕೊಂಡೇ ನಾನು ಪಾತ್ರೆ ತೊಗೊಂಡು ಕರೆಕ್ಟ್ ಸ್ಥಳಕ್ಕೆ ಹೋಗ್ತಿದ್ದೆ. ಯಾಕಂದರೆ ಎಲ್ಲಿ ಸೋರುತ್ತಂದು ನನಗೆ ಪಕ್ಕ ಗೊತ್ತು. ಓಕೆ, ನಾನು ಅಲ್ಲಿ ಹೋಗಿಡೋನು. ಐ ಯೂಸ್ ಟು ಕರ್ಸ್, ಶಾಪ ಆಗ್ತಿದ್ದೆ. ಎಂಥ ಮನೆ ಮಾರ, ಯಾವ ರಾತ್ರಿ ಹೊತ್ತಲ್ಲಿ ಇದು ಸೋರ್ತದೆ ಅಂತ. ಒಂದೊಂದು ಸತಿ 2-3 ಕಡೆಗೆ. ಇನ್ನೊಂದು ಏನಾಗ್ತಿದೆ ಅಂದರೆ, ಕೆಲವು ಸಾರಿ ಏನಾಗ್ತಿದೆ 2-3 ಕಡೆ ನಾವು ಇಡ್ತೇವೆ. ಬೆಳಿಗ್ಗೆ ಎದ್ದಾಗ ಮನೆ ತುಂಬ ನೀರು. ಯಾಕಂದರೆ ಹೊಸ ಜಗದಲ್ಲಿ ಮತ್ತೆ ಸೋರಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಮನೆಯನ್ನು ನೀವು ಆಶೀರ್ವಾದ ಮಾಡ್ತೀರಾ? ಓಕೆ, ಕೆಲವು ಹೆಂಡತಿಯರು ಹೆಂಗಿರ್ತಾರಂತೆ, ದೊಡ್ಡ ಮಳೆಯ ದಿನದಲ್ಲಿ ತಟನೆ ತೊಟ್ಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. ಮಾತುಗಳು ಮನುಷ್ಯನಿಗೆ ಬೇಸರ ಉಂಟು ಮಾಡುತ್ತೆ. ಓಕೆ, ಇಲ್ಲಿ ನಾವು ನೋಡ್ತೇವೆ ಶಬ್ದಗಳು ಎಷ್ಟು ಹೇಗೆ ಅಂತೇಳಿ ಜ್ಞಾನೋಕ್ತಿ 12:18 ನಾವು ನೋಡಿದ್ವಿ. ಓಕೆ, 1 ತಿಮೋತಿ ಜ್ಞಾನೋಕ್ತಿ 15, 1 ತಿಮೋತಿ ಬೇಡ, ಆಮೇಲೆ ನೋಡೋಣ. ಜ್ಞಾನೋಕ್ತಿ 15:1, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು. ಎಲ್ಲರೂ ಒಂದ್ಸರಿ ಹೇಳೋಣ, ಬಿರುನುಡಿ. ಜೋರಾಗಿ ಹೇಳ್ರಿ, ಬಿರುನುಡಿ. ಓಕೆ, ಬರೀ ಬಿರುನುಡಿ ಅಷ್ಟೇ ಹೇಳೋಣ. ಎಷ್ಟು ಜನ ಮಾತಾಡ್ತೀರಿ ಬಿರುನುಡಿ? ನಾನು ಒಂದ್ಸತಿ ನಮ್ಮ OM ಆಫೀಸಲ್ಲಿ ನಾನು ಕೂತ್ಕೊಂಡಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಹಿರೇಮನಿ ಅಂತ, ಅವರು ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು ಅನೇಕ ವರ್ಷಗಳ ಹಿಂದೆ. ಆವಾಗ ಈ ಮೊಬೈಲ್ಗಳಿರಲಿಲ್ಲ, ಫೋನ್ಗಳು ಮಾತ್ರ. ಅವ್ರ ಜೊತೆ ನಾನು ಮಾತಾಡಬೇಕಾಗಿತ್ತು. ನಾನು ಅವ್ರ ಜೊತೆ ಮಾತಾಡೋ ರೀತಿ ನೋಡ್ರಿ, ನಾನು ಫೋನ್ ಮಾಡಿದೆ, ಹಲೋ ರಿಸರ್ವ್ ಬ್ಯಾಂಕಾ, ಹಿರೇಮನೆಯವ್ರು ಇದ್ದಾರ್ರೀ. ನಾನು ಕೇಳಿದೆ, ಟಕ್ ಅಂತ ಫೋನ್ ಆಫ್ ಆಯಿತು. ಫೋನ್ ಆಫ್ ಮಾಡ್ತಾನೆ. ಹಲೋ ಹೇಳಿದ, ಫೋನ್ ಯಾಕೆ ಆಫ್ ಮಾಡಿ? ಮತ್ತೆ ಹಲೋ ರಿಸರ್ವ್ ಬ್ಯಾಂಕಾ, ಹಿರೇಮನೆಯವ್ರು ಇದ್ದಾರ್ರೀ. ಮತ್ತೆ ಆಫ್ ಆಯಿತು. ನಮ್ಮ ಚರ್ಚಿಗೆ ಒಂದ್ಸರಿ ಒಬ್ಬ ದೇವರ ಸೇವಕರು ಬಂದಿದ್ರು. ಅವ್ರ ಹೆಸರು ವರದರಾಜ್ ಅಂತ, ಎಷ್ಟೋ ಜನ ನೋಡಿದ್ದೀರಿ. ಅವರು ಮುಂದೆ ಅಲ್ಲಿ ಕೂತ್ಕೊಂಡಿದ್ರು ಟೇಬಲ್ ಮೇಲೆ. ನನ್ನ ಡ್ರಾಮಾ ಎಲ್ಲ ನೋಡಿ ಬಂದರು. ಅವರು ನನ್ನ ಪಕ್ಕ ಕೂತ್ಕೊಂಡ್ರು, ಟೆಲಿಫೋನ್ ತೊಗೊಂಡ್ರು. 1-2 ನಿಮಿಷ ತಡೆದ್ಬಿಟ್ಟು ಡಯಲ್ ಮಾಡಿದರು. ನಾನು ನಂಬರ್ ಮಾಡ್ತಾ ಇರೋ ಡಯಲ್ನ ಅದನ್ನು ಅವ್ರು ಮಾಡಿಬಿಟ್ಟು ಅವ್ರು ಕೇಳಿದರು, ಹಲೋ ಇಸ್ ಇಟ್ ರಿಸರ್ವ್ ಬ್ಯಾಂಕ್ ಕೇಳಿದ್ರು. ಅವ್ರು ಎಸ್ ಅಂತ ಹೇಳಿದ್ರು. ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ಹಿರೇಮನಿ ಅಂದ ತಕ್ಷಣ ಹಿರೇಮನಿ ಬಂದರು. ನನಗೆ ಕೋಪ ಬಂದು, ಅಲ್ರಿ ನಾವು ಮಾಡಿದಾಗ ಅಂದ. ಅವ್ರು ಹೇಳಿದ್ರು, ನೀನು ಮಾಡೋದಕ್ಕೆ ನಾನು ಮಾಡೋದಕ್ಕೆ ಅಷ್ಟು ವ್ಯತ್ಯಾಸ ಇದೆ, ಮಾತಾಡೋ ಪದ್ಧತಿ. ಹಲೋ ಯಾರು? ನಮ್ಮ ಮಾತುಗಳು ರಸವತ್ತಾಗಿಯೂ ಇಂಪಾಗಿಯೂ ಇರಬೇಕಂತ. ಎಲ್ಲಿ? ಕೊಲೋಸ್ಯ 4:6 ನಾವು ನೋಡ್ತೇವೆ. ಕೊಲೋಸ್ಯ 4:6 ಹೇಳ್ತದೆ, ನಮ್ಮ ಮಾತುಗಳು ಇಂಪಾಗಿಯೂ ರಸವತ್ತಾಗಿಯೂ ಇರಬೇಕಂತ. ಸೊ ಒಬ್ಬ ಸಿಸ್ಟ್ರು, ಅವ್ರಿಗೆ ನಾನು ಕಾಲ್ ಮಾಡಿದಾಗ ಎಷ್ಟು ಚಂದ ಮಾತಾಡೋರ್ರಿ ಅವರು. ಅಯ್ಯೋ, ನನ್ನ ಕೈಯಾಗಿಂದ ಫೋನೇ ಬೀಳಬೇಕು, ಅಷ್ಟು ಚೆಂದ ಮಾತಾಡೋರು. ಹಲೋ ಪಾಸ್ಟರ್, ಹೌ ಆರ್ ಯು ಪಾಸ್ಟರ್? ಗುಡ್ ಮಾರ್ನಿಂಗ್ ಪಾಸ್ಟರ್, ಪ್ರೈಸ್ ದ ಲಾರ್ಡ್ ಪಾಸ್ಟರ್, ಏನು ಬೇಕಿತ್ತು ಪಾಸ್ಟರ್, ಏನು ಫೋನ್ ಮಾಡಿದ್ರಿ? ಎಷ್ಟು ಚಂದ ಮಾತಾಡೋರು, ಮಾತಾಡ್ತಾನೇ ಇರ್ಬೇಕನ್ಸೋದು. ಓಕೆ, ಒಂದು ಸರ್ತಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರಿಗೇನೆ ನಾನು ಫೋನ್ ಮಾಡ್ತಾಯಿದ್ದೆ. ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ ನಾನು, ಆದರೆ ಬೇರೆಯವ್ರ ಫೋನ್ ತೊಗೊಂಡು ಮಾಡ್ತಾಯಿದ್ದೆ. ಅದೇ ಅಮ್ಮ ಯಾರು? ಏನು ಬೇಕಿತ್ತು? ಯಾರ ಜೊತೆ ಮಾತಾಡಬೇಕಿತ್ತು? ಇದು ಹೌದಾ ಈ ಅಮ್ಮ, ಹೌದಾ ಅಲ್ಲ ಅಂತ. ಹೌದಾ, ನಾವೇ. ಯಾರು ಬೇಕಿತ್ತು ನಿಮಗೆ? ನಾನು ಹೇಳಿದೆ, ಸಿಸ್ಟರ್ ದಿಸ್ ಇಸ್ ಪಾಸ್ಟರ್. ಓ ಗುಡ್ ಮಾರ್ನಿಂಗ್ ಪಾಸ್ಟರ್, ಸೋ ಸಾರಿ ಪಾಸ್ಟರ್. ಇದು ಮನುಷ್ಯರ ನಾಟಕ ಇವೆಲ್ಲ. ಇವರೆಲ್ಲ ಆ್ಯಕ್ಟ್ರೆಸ್, ಇವರೆಲ್ಲ ಫಿಲ್ಮ್ ಲ್ಯಾಂಡಲ್ಲಿ ಇರಬೇಕ್ರೆ, ಬಾಲಿವುಡ್ಡಲ್ಲಿ ಇರಬೇಕು, ಅವ್ರು ಇಲ್ಲಿದ್ದಾರೆ. ಪ್ರಿಯರೇ, ನಮ್ಮ ಮಾತುಗಳು ನೋಡ್ರಿ. ಒಬ್ಬರು ಆಂಟಿ ಮನೆಗೆ ಹೋದ್ವಿ, ಅವರು ಪರಿಚಯ ಇದ್ದವ್ರೆ. ಏನು ಇಷ್ಟೊತ್ತಿಗೆ ಏನು ಬಂದು, ಯಾರು ಬೇಕಿತ್ತು?
ಅಂಕಲ್ನ ಇಲ್ಲ ಹೋಗು ಟಾಕ್. ಮನಸ್ಸಲ್ಲಿ ಏನಂತ ಗೊತ್ತಾ ವಾಪಸ್ ಬರೋಗ ದೆವ್ವ. ಒಂದ್ಸತಿ ಇಲ್ಲಿ ಅಲ್ಸೂರಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದೆ. ನಿಮಗೆ ಸೀಕ್ರೆಟ್ ಹೇಳಿಕೊಡ್ತೀನಿ, ಓಕೆ? ಜಯದ ಜೀವಿತದ ಸೀಕ್ರೆಟ್ಗಳು. ಆಟೋದವನು ಅಡ್ಡ ಬಂದದ್ದು ಅವನು ನಮ್ಮನ್ನು ಹೆಂಗೆ ನೋಡ್ತಾ ಇದ್ದೆ, ನಾನು ಸುಟ್ಕೊಂಡು ಹೋಗ್ಬೇಕು ಹಂಗೆ ನೋಡ್ತಾ ಇದ್ದ. ನಾನು ಹಂಗೆ ನೋಡ್ದೆ ಹಿಂಗೆ. ಅವಾಗ ನೀವೇನು ಮಾಡ್ತೀರಿ? ನೀನೇ ಅಡ್ಡ ಬಂದಿದ್ದ, ಏನು ನೋಡ್ತೀಯ? ನಾನು ಅದನ್ನು ಹೇಳಲಿಲ್ಲ. ಅವನು ಸಿಟ್ಟಲ್ಲಿ ನೋಡ್ತಾ ಇದ್ದಲ್ಲ, ಅಣ್ಣ ಈ ಅಡ್ರೆಸ್ ಎಲ್ಲಿ ಅಂತ ಕೇಳಿದೆ. ಅವನಿಗೆ ಅಣ್ಣ ಅಂದೆ. ನಾನು ಸಿಟ್ಟು ಹೋಯ್ತು, ಮುಖನೂ ಒಂದು ಕ್ಷಣದಲ್ಲಿ ಚೇಂಜ್ ಆಗಿಬಿಡ್ತು. ನೋಡ್ರಿ ಅಣ್ಣದಲ್ಲಿ ಎಷ್ಟು ಶಕ್ತಿ ಇದೆ. ಇಲ್ಲೇ ಸರ್ ಎದುರುಗಡೆ ಹಿಂಗೆ ಹೋಗ್ರಿ, ರೈಟಿಗೆ ಟರ್ನಿಗೆ ಒಂದೇ ರಸ್ತೆ ಸರ್ ಅಂದ. ಮೃದು ವಾಚನ ಏನು ಮಾಡ್ತಿದೆ ಗೊತ್ತಾ? ಮೃದು ವಾಚನ ಸಿಟ್ಟನ್ನು ಆರಿಸ್ತದೆ. ಬಿರುನುಡಿ ಬೆಂಕಿ ಹತ್ತಿರುತ್ತೆ. ಬಿರುನುಡಿ ಮಾತಾಡ್ದಂಗೆ ಏನಾಗುತ್ತೆ? ಕೆರೋಸಿನ್. ಈ ಮೃದು ವಾಚನ ಏನು ಮಾಡುತ್ತೆ ಅಂತ ಹೇಳಿದ್ರೆ ತಣ್ಣೀರು ಹಾಕಿಬಿಡುತ್ತೆ. ಇಲ್ಲೇ ಪಕ್ಕದಲ್ಲಿ ಹಿಂಗೆ ನಾನು ಟರ್ನ್ ತೊಗೊಂಡು ಹೋಗ್ತಾ ಇದ್ದೆ, ಒಬ್ಬ ಸೀದಾ ಬಂದು ನಿಂತುಬಿಟ್ಟ. ನೀ ಏನರ ಮಾಡ್ಕೊ, ನಾನು ಹೋಗಲ್ಲ ಅಂದ. ಹಂಗೆ ಮಾಡ್ತಿರ್ತಾನೆ. ಬೆಂಗಳೂರಾಗ ಗಾಡಿ ಹೊಡೆದಿದ್ದೀರಲ್ಲ, ಓಕೆ? ಸೀದಾ ಬಂದು ಗೊತ್ತು ಅವನಿಗೆ ಇಲ್ಲಿ ಗಾಡಿ ಪಾಸ್ ಆಗಲ್ಲ, ಒಂದು ಪಕ್ಕಕ್ಕೆ ಒಂದು ಗಾಡಿ ಇದೆ, ನನ್ನ ಗಾಡಿ ಪಾಸ್ ಆಗಲ್ಲ, ಬಂದು ನಿಂತ್ಕೊಂಡ್ಬಿಟ್ಟ. ನಾ ಹೊರಗೆ ತಲೆ ಹಾಕಿ ಅವ್ನು ಹೇಳಿದೆ, ಅಣ್ಣ ನೀನಷ್ಟು ಎಕ್ಸ್ಪರ್ಟ್ ಇಲ್ಲಪ್ಪ, ನಾನು ಒಂದು ಸ್ವಲ್ಪ ಹಿಂದೆ ತಕ್ಕೋ ಅಂತ. ಸರ್ 1 ನಿಮಿಷ ತಡ್ರಿ, ತಗೊಂಡು ಸರ್ ಅಂತ ಹಿಂದೆ ತಗೊಂಡ. ಅದೇ ನೀನು ಏನಯ್ಯ ಕಣ್ಣು ಕಾಣಲ್ವ ನಿನಗೆ? ಇಲ್ಲಿ ದಾರಿ ಇಲ್ಲ, ನೀನು ಬಂದು ಮುಂದೆ ನಿಂತರೆ ಹೆಂಗೆ ಹೋಗೋದು ಅಂತಂದರೆ ನಾನು ಇಲ್ಲೇ ನಿಲ್ಲ. ಅವನಂಗೆ ಮಾಡ್ತಾನೆ. ಬಿರುನುಡಿ ಒಳ್ಳೇದಲ್ಲ. ಗಂಡನ ಜೊತೆ ಮಾತಾಡಬೇಕಾದ್ರೂ, ಹೆಂಡತಿ ಜೊತೆ ಮಾತಾಡಬೇಕಾದ್ರೂ ಯಾಕೆ, ಏನು, ಯಾವಾಗ, ನೀನು ಹೋಗು, ನೀನೇ ತಕ್ಕೋ, ನೀನೇ ಮಾಡು, ನೀನೇ ಹೇಳು, ಈ ನುಡಿಗಳು ನಿನ್ನನ್ನು ಹಾಳು ಮಾಡ್ತೇವೆ, ನಿನ್ನ ಮನೆಯೂ ಹಾಳು ಮಾಡ್ತೇವೆ. ಹೆಂಗೆ ಮಾತಾಡ್ತೀರಿ ಮನೆಯಲ್ಲಿ ಹೇಗೆ ಮಾತಾಡ್ತೀರಿ? ನಾವು ಸ್ವಲ್ಪ ಅದನ್ನು ಪರೀಕ್ಷೆ ಮಾಡೋಣ. ನನ್ನನ್ನು ಹಿಡ್ಕೊಂಡು ನಾವು ಯಾರೂ ಪರ್ಫೆಕ್ಟ್ ಇಲ್ಲ. ಪಾಸ್ಟರ್ ನವೀನೂ ಪರ್ಫೆಕ್ಟ್ ಇಲ್ಲ. ನಾವು ಮಾತಾಡೋದನ್ನು ಕಲಿಯೋದ್ರಿಂದ ಎಷ್ಟು ನಮಗೆ ಶಕ್ತಿ ಬರ್ತದೆ, ಎಷ್ಟು ಮನೆ ಕಟ್ಟಲ್ಪಡ್ತದೆ, ಅದು ನೀವು ಯೋಚನೆ ಮಾಡಿ. ಬಿರುನುಡಿ ಮಾತಾಡೋದ್ರಿಂದ ನಮ್ಮ ಸ್ನೇಹ ಕಳ್ಕೊಳ್ತೀವಿ. ಬಿರುನುಡಿ ಮಾತಾಡೋರು ಯಾರಿಗೂ ಇಷ್ಟ ಇಲ್ಲ. ಅದೊಂದು ಬಾಯಿ ತೆರೆದ್ರೆ ಹೆಂಗೆ ಮಾತಾಡ್ತಿದ್ದೆ, ಒಳಗಡೆ ಮಾತಾಡೋಕ್ಕೆ ಹೋಗೋದು ಬೇಡ ಅಂದ್ಬಿಡ್ತೀವಿ. ಅವನ ಜೊತೆ ಮಾತಾಡೋದೇ ಬೇಡ. ಯಾಕಂದರೆ ಹೇಗೆ ಬೇಕು ಹಾಗೆ ಮಾತಾಡ್ತಾರೆ. ಪ್ರಿಯರೇ, ನಮ್ಮ ಮಾತುಗಳು ರಸವತ್ತಾಗಿಯೂ ಇಂಪಾಗಿಯೂ ಇರಬೇಕು. ಹೇಗೆ ಮಾತಾಡ್ತೀವಿ ಮನೆಯಲ್ಲಿ? ಅಣ್ಣ ತಮ್ಮಂದಿರು ಹೇಗೆ ಮಾತಾಡ್ತೀವಿ? ಅಕ್ಕ ತಂಗಿಯರು ಹೇಗೆ ಮಾತಾಡ್ತೀವಿ? ತಂದೆ ತಾಯಿಗಳ ಜೊತೆಗೆ ಹೇಗೆ ಮಾತಾಡ್ತೀವಿ? ಅದರ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದಿರೋಣ ಪ್ರಿಯರೇ. ನಮ್ಮ ಮಾತುಗಳು ರಸವತ್ತಾಗಿರಲಿ, ಇಂಪಾಗಿರಲಿ. ಪ್ರೀತಿಯಿಂದ ಕರೆಯೋಣ. ಮೊದಲು ಕರೀತಾ ಇದ್ದೆಲ್ಲ ಹೆಂಡತಿಗೇನು ಕರಿತಾ ಇದ್ದಿ? ಸ್ವೀಟಿ, ಹನಿ, ರಾಣಿ, ಡಾರ್ಲಿಂಗ್. ಮದುವೆ ಆದಮೇಲೆ ಯಾಕಡೆ ಹೋದವು ಎಲ್ಲ ಹಳ್ಳ ಹಿಡಿದು ಹೋಗ್ಬಿಟ್ಟು ಅವೆಲ್ಲ. ಸ್ವೀಟಿನೂ ಹೋಯ್ತು, ಹನಿನೂ ಹೋಯ್ತು, ಈಗ ಬಂದಿರೋದು ಬರೀ ಖಾರ ಒಂದೇ. ಚಿಲ್ಲಿ. ಓಕೆ, ಹಾಯ್ ಚಿಲ್ಲಿ. ಹೆಂಗೆ ಕರೆಯೋದು? ಇವಾಗ ಮಾತಾಡೋಲ್ಲ. ಏನಂದ್ರು ಹೆಂಡತಿ ಜೊತೆ ಮಾತಾಡೋ ರೀತಿ ಅಥವಾ ಗಂಡನ ಜೊತೆ ಮಾತಾಡೋ ರೀತಿ. ಪ್ರಿಯರೇ, ನಮ್ಮ ಮಾತುಗಳು ಇಂಪಾಗಿಯೂ ರಸವತ್ತಾಗಿರೋ. ನಾನು ಸ್ವಲ್ಪ ಹೊಗಳ್ಕೊಳ್ಳ. ಒಂದ್ಸರಿ ಒಬ್ಬ ಆಂಟಿ ಬಂದಿರು ನಮ್ಮ ಮನೆಗೆ. ನಾನು ಮಾತಾಡೋ ರೀತಿ, ನಾನು ಹೇಳ್ತಾ ಇರೋ ಸಂಗತಿಗಳನ್ನೆಲ್ಲ ಕೇಳಿ, ನವೀನಣ್ಣ ನೀ ಹಂಗೆ ಮಾತಾಡ್ತಾ ಇರೋ, ನಾನು ಇಡೀ ದಿವಸ ಕೇಳ್ತಾ ಇರ್ತೀನಂತ. ಯಾಕೆ ಅಂತ ಹೇಳಿದ್ರೆ ಮಾತುಗಳು ಹಂಗಿರಬೇಕು. ಯಾರೇ ಇರಲಿ, ವೈರಿ ಇರಲಿ, ದೊಡ್ಡವರಿರಲಿ, ಚಿಕ್ಕವರಿರಲಿ, ಎಂಥವ್ರಿರಲಿ, ನಾವು ಹೇಗೆ ಮಾತಾಡ್ತೀವಿ, ನೀವು ಇದನ್ನು ಕಲೀರಿ. ನಿಮ್ಮ ಹೃದಯವೇ ಎಷ್ಟು ಬಲಿಷ್ಠ ಆಗುತ್ತೆ ನೋಡ್ರಿ.